ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕನಕಪುರದಲ್ಲಿ ಏಸು ಕ್ರಿಸ್ತರ ಪ್ರತಿಮೆಯನ್ನು ಸ್ಥಾಪಿಸಿರೋದು ಸಂಪೂರ್ಣವಾಗಿ ಕಾನೂನುಬದ್ಧವಾಗಿಯೇ ನಡೆದಿದೆ ಅಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಬಾಲ್ಡ್ವಿನ್ ಮೆಥಡಿಸ್ಟ್ ಎಜುಕೇಷನ್ ಸೊಸೈಟಿ ಆಯೋಜಿಸಿದ್ದ ಕ್ರಿಸ್ಮಸ್ ಆಚರಣೆಯಲ್ಲಿ ಮಾತನಾಡಿದ ಡಿ.ಕೆ.ಶಿ. ಉತ್ತರ ಬೆಂಗಳೂರಿನಲ್ಲಿ ಬಾಲ್ಡ್ವಿನ್ ಸಂಸ್ಥೆಗೆ ಭೂಮಿ ಒದಗಿಸುವುದಕ್ಕೆ ನಾನು ಬದ್ಧವಾಗಿದ್ದೇನೆ ಅಂತ ಹೇಳಿದ್ದಾರೆ. ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ 100 ಅಡಿ ಎತ್ತರದ ಯೇಸು ಕ್ರಿಸ್ತರ ಪ್ರತಿಮೆಯನ್ನು ನಿರ್ಮಿಸುವುದಕ್ಕೆ ಸರ್ಕಾರದಿಂದ 10 ಎಕರೆ ಭೂಮಿಯನ್ನು ಹಂಚಿಕೆ ಮಾಡಿಸಿದ್ದೇನೆ. ಅದಕ್ಕಾಗಿ ಸರ್ಕಾರ ನಿಗದಿಪಡಿಸಿದ್ದ ಮೊತ್ತವನ್ನು ನಾನು ಪಾವತಿ ಮಾಡಿದ್ದೇನೆ ಅಂತ ಹೇಳಿದರು. ಯೇಸು ಕ್ರಿಸ್ತರ ಪ್ರತಿಮೆ ವಿಚಾರ ಜನರು ನನ್ನನ್ನು ಟೀಕಿಸಿದ್ದಾರೆ. ಈ ವಿಚಾರ ನ್ಯಾಯಾಲಯದ ಮುಂದೆ ಇದೆ. ಈಗ ಎಲ್ಲವೂ ಕೂಡ ಕಾನೂನುಬದ್ಧವಾಗಿ ನಡೆದಿದೆ ಅಂತ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ BJPಯ ನಾಯಕರು ಇದನ್ನು ಟೀಕೆ ಮಾಡಿದ್ರು. ಈ ಹಿಂದೆ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯೇಸು ಕ್ರಿಸ್ತರ ಪ್ರತಿಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಬೆಟ್ಟದಲ್ಲಿ ಯಾಕೆ ಈ ಥರನಾದಂಥ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಅಂತ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಕೂಡ ಹೇಳಿದ್ದಾರೆ, ಕಾನೂನುಬದ್ಧವಾಗಿ ಎಲ್ಲವೂ ಕೂಡ ಆಗಿದೆ. ನನ್ನ ಟೀಕಿಸುವ ಪ್ರಯತ್ನವನ್ನು ಮಾಡಿದರು, ಆದರೆ ಯಾವೆಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕಾಗಿತ್ತು ಎಲ್ಲವನ್ನು ಕೂಡ ಫಾಲೋ ಮಾಡಲಾಗಿದೆ. ನಾನು ಬಾಲ್ಡ್ವಿನ್ ಸಂಸ್ಥೆಗೆ ಭೂಮಿಯನ್ನು ಒದಗಿಸುವುದಕ್ಕೆ ಬದ್ಧವಾಗಿದ್ದೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆ. He needs a place for education institution to expand. So I have assured him in the recent time, within 1 month, I am calling for an application. So for the memory of coming here to expand this institution, I would like to assure you, ನಾನು ಹೇಳ್ತೀನಲ್ಲ, ಸಾಕ್ಷಿಗುಡ್ಡೆ ಬಿಟ್ಟು ಹೋಗಬೇಕು ಅನ್ನೋದು ನನ್ನ ಬದುಕಿನಲ್ಲಿ. ಹಂಗೆ ನಾನು ಇವತ್ತು ಈ ಸಂಸ್ಥೆಗೆ ಬಂದದಕ್ಕೆ ಮುಂದಿನ ಅಪ್ಲಿಕೇಶನ್ ಹಾಕೊಂಡಾಗ ಖಂಡಿತ ಈ ಒಂದು ಬಾಲ್ಡ್ವಿನ್ಸ್ ಇನ್ಸ್ಟಿಟ್ಯೂಷನ್ಗೆ ನಾರ್ತ್ ಬೆಂಗಳೂರಲ್ಲಿ ಒಂದು ಜಾಗ ಕೊಡಲಿಕ್ಕೆ ನಾನು ಬದ್ಧತೆಯನ್ನು ಇಟ್ಕೊಂಡಿದ್ದೇನೆ. ಐ ವಿಲ್ ಹೆಲ್ಪ್ ಯು. ಒಂದು ತಿಳ್ಕೊಳ್ಳಿ, ಎಷ್ಟೋ ಜನಕ್ಕೆ ನೀವು ನೋಡಿದಿರೋ ಇಲ್ಲ ಗೊತ್ತಿಲ್ಲ, ನಮ್ಮ ಕನಕಪುರದಲ್ಲಿ ನಮ್ಮ ಕ್ಷೇತ್ರದಲ್ಲಿ 100 ಫೀಟ್ ಜೀಸಸ್ ಕ್ರೈಸ್ಟ್ ಸ್ಟ್ಯಾಚ್ಯೂ ಕಟ್ಟಲಿಕ್ಕೆ 10 ಎಕರೆ ಜಾಗನ ಗೌರ್ಮೆಂಟಿಂದ ಕೊಡಿಸಿ ನಾನು ಅದಕ್ಕೆ ಹಣ ಕಟ್ಟಿದ್ದೀನಿ. ಬೇಕಾದಷ್ಟು ಜನ ಟೀಕೆ ಮಾಡಿದ್ರು, ಟಿಪ್ಪಣಿ ಮಾಡಿದ್ರು, ಏನೇ ಮಾಡಿದ್ರು. ದಿ ಮ್ಯಾಟ್ರ್ ಇಸ್ ಇನ್ ದಿ ಕೋರ್ಟ್. ಈ ನ್ಯಾಯಬದ್ಧವಾಗಿ ಎಲ್ಲ ಆಗಿದೆ. ಇವತ್ತು ಎಲ್ಲ ನಾಳೆ ಒಂದಿನ ಎಲ್ಲ ಧರ್ಮಕ್ಕೂ ಒಳ್ಳೇದಾಗಲಿ ಅಂತ ನಾವು ಬಯಸ್ತೀವಿ. ಆಸೆ ನೆರವೇರಿಸ್ತದೆ. ಸೊ ಹಂಗೆ ನನಗೆಲ್ಲ ಧರ್ಮದಲ್ಲೂ ನಂಬಿಕೆ ಇದೆ, ಮಾನವೀಯತೆ ಬಗ್ಗೆ ನಂಬಿಕೆ ಇದೆ. ಸೊ ಅದರಿಂದ ಏನು ನಮ್ಮ ಬಿಷಪ್ ಸಾಹೇಬರು ನನಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಖಂಡಿತ ಅದನ್ನು ಫುಲ್ಫಿಲ್ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.